ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸಾಹಿತ್ಯ ನಾಗೇಶ್ ಗೋಲ್ಶೆಟ್ಟಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮುಧೋಳ್ ಲೋಕಲ್ ಅಸೋಸಿಯೇಷನ್, ಡಿಸ್ಟ್ರಿಕ್ಟ್ ಬಾಗಲಕೋಟ್. ಬಿಪಿ ಅವರು 22 ಫೆಬ್ರವರಿ 1857ರಲ್ಲಿ ಜನಿಸಿದರು. ಇವರ ಜನ್ಮದಿನವನ್ನು ನಾವು ಇಂದು ಚಿಂತನಾ ದಿನ ಅಂದರೆ ಥಿಂಕರ್ಸ್ ಡೇ ಎಂದು ಇಡೀ ವಿಶ್ವದಲ್ಲಿ ಆಚರಿಸುತ್ತೇವೆ. ಇವರ ಪೂರ್ಣ ಹೆಸರು ರಾಬರ್ಟ್ ಸ್ಟೀಫನ್ ಸ್ಮಿತ್ ಬೆಡನ್ ಪೆವೆಲ್. 1899ರಲ್ಲಿ ನಡೆದ ಮೆಫ್ಕ್ವಿಂಗ್ ಯುದ್ಧವು ಬಿಪಿಯವರ ನೇತೃತ್ವದಲ್ಲಿ ನಡೆಯಲಾಯಿತು. ಇದು ಸ್ಕೌಟಿಂಗ್ನ ಪ್ರಥಮ ಘಟನೆಯಾಗಿ ನಡೆಯಿತು. ಇದರಲ್ಲಿ ಕೆಲವು ಗಂಡು ಮಕ್ಕಳು ಕೂಡಿ ಮೆಫ್ಕ್ವಿಂಗ್ ಕೆಡೆಟ್ ಕೋರನ್ನು ರಚಿಸಲಾಯಿತು. ಪ್ರಪ್ರಥಮ ಪ್ರಾಯೋಜಿಕ ಶಿಬಿರವು ಬ್ರೌನ್ಸಿ ದ್ವೀಪದಲ್ಲಿ 29 ಜುಲೈ 1907ರಿಂದ 1899ರಲ್ಲಿ ನಡೆದ ಮೆಫ್ಕ್ವಿಂಗ್ ಯುದ್ಧವು ಬಿಪಿಯವರ ನೇತೃತ್ವದಲ್ಲಿ ನಡೆಯಲಾಯಿತು. ಇದರಲ್ಲಿ ಕೆಲವು ಗಂಡು ಮಕ್ಕಳು ಸೇರಿ ಮೆಫ್ಕ್ವಿಂಗ್ ಕೆಡೆಟ್ ಕೋರನ್ನು ರಚಿಸಲಾಯಿತು. ಇದು ಸ್ಕೌಟಿಂಗ್ನ ಪ್ರಥಮ ಘಟನೆಯಾಗಿ ಹೋಯಿತು. ಪ್ರಾಯೋಜಿಕ ಶಿಬಿರವು ಬ್ರೌನ್ಸಿ ದ್ವೀಪದಲ್ಲಿ ಪ್ರಪ್ರಥಮ ಬಾರಿಗೆ ನಡೆಯಲಾಯಿತು. 29/7/1907ರಿಂದ 9/8/1909ರವರೆಗೆ ಈ ಪ್ರಾಯೋಜಿಕ ಶಿಬಿರವು ನಡೆಯಲಾಯಿತು. ಅಲ್ಲಿ ಒಂದು ಸ್ಮಾರಕವೂ ಈಗ ನಾವು ಕಾಣಬಹುದು. 2 ವಾರಕ್ಕೊಮ್ಮೆ ಬಿಪಿಯವರು ಸ್ಕೌಟಿಂಗ್ ಫಾರ್ ಬಾಯ್ಸ್ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಬಾಲಕರನ್ನು ಕೂಡಿಸಿಕೊಂಡು ಒಂದು ಪುಸ್ತಕವನ್ನು ರಚಿಸಿ ಅದನ್ನು ಪ್ರಕಟಿಸಲು 1908ರಲ್ಲಿ ಸ್ಕೌಟಿಂಗ್ ಫಾರ್ ಬಾಯ್ಸ್ ಎಂಬ ಪುಸ್ತಕವನ್ನು ಪ್ರಕಟಿಸಿದರು. ಅದನ್ನು ಕನ್ನಡ ಭಾಷೆಯಲ್ಲಿ ಬಾಲಕರಿಗಾಗಿ ಸ್ಕೌಟಿಂಗ್ ಎಂಬ ಶೀರ್ಷಿಕೆಯಲ್ಲಿ ಪುಸ್ತಕ ಹೊರಬಂದಿದೆ. ಅದರಲ್ಲಿ ಬೆಡನ್ ಪೆವೆಲ್ ಅವರ ಘಟನೆಗಳು, ಅವರ ಇತಿಹಾಸ, ಅವರ ಜೀವನ ಚರಿತ್ರೆ ಘಟನೆಗಳನ್ನು ಕುತೂಹಲಕರವಾಗಿ ನಿರೂಪಿಸಿದ್ದಾರೆ. ಬಾಲಕಿಯರ ವಿಭಾಗವನ್ನು ಶಿಶು ವಿಭಾಗವೆಂದು ಪ್ರಕಟಿಸಿ ಅವುಗಳಿಗೆ ಕ್ರಮವಾದ ಕಾರ್ಯಕ್ರಮಗಳನ್ನು ಹೊಂದಿಸಿ ಹೊಸ ಪುಸ್ತಕದ ಹೆಸರು ಹೌ ಗರ್ಲ್ಸ್ ಕ್ಯಾನ್ ಹೆಲ್ಪ್ ಟು ಬಿಲ್ಡ್ ದ ಎಂಪೈರ್ ಎಂಬ ಪುಸ್ತಕವನ್ನು ಪ್ರಕಟಿಸಿದರು. 1909ರಲ್ಲಿ ಕ್ರಿಸ್ಟಲ್ ಪ್ಯಾಲೇಸ್ನಲ್ಲಿ 11,000 ಬಾಲಕರ ಪಥಸಂಚಲನದಲ್ಲಿ 7 ಬಾಲಕಿಯರು ಭಾಗವಹಿಸಿದರು. ಈ ಬಾಲಕಿಯರ ಭಾಗವಹಿಸುವಿಕೆಯನ್ನು ಕಂಡು ಬೆಡನ್ ಪೆವೆಲ್ ಅವರು ಆಶ್ಚರ್ಯಚಕಿತರಾಗಿದ್ದರು. 1911ರಲ್ಲಿ ಮೈಸೂರು ಸಂಸ್ಥಾನದ ಬೆಂಗಳೂರಿನಲ್ಲಿ ಬಿಷಪ್ ಕೌಟನ್ ಬಾಲಕರ ಶಾಲೆಯಲ್ಲಿ ಪ್ರಥಮ ಬಾರಿಗೆ ಸ್ಕೌಟಿಂಗ್ ಆರಂಭಿಸಲಾಯಿತು. ಆಗಿನ ಮೈಸೂರಿನ ಒಡೆಯರಾದ ಮಹಾರಾಜರಾದ ನಾಲ್ವಡಿ ಶ್ರೀ ಕೃಷ್ಣದೇವರಾಜ ಒಡೆಯರ ಕೃಪಾ ಪೋಷಣೆಯಿಂದ ಚಳುವಳಿ ಬೆಳೆಯಲಾಯಿತು. ಶ್ರೀ ಕಂಠೀರವ ನರಸಿಂಹರು ಪ್ರಧಾನ ಸ್ಕೌಟ್ ಆಗಿ ಹಾಗೂ ಶ್ರೀ ಜಯಚಾಮರಾಜೇಂದ್ರರವರು ಪ್ರಧಾನ ಕಬ್ ಆಗಿ ಕಾರ್ಯನಿರ್ವಹಿಸಿದರು. 1924ರಲ್ಲಿ ಗಾಂಧೀಜಿಯವರ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರು ಸ್ಕೌಟ್ ಮತ್ತು ಗೈಡ್ಸ್ಗಳ ಸೇವೆ ಸಲ್ಲಿಸುವುದನ್ನು ಕಂಡು ಅವರ ಅನಿಸಿಕೆಯು ಭಾರತದ ಪ್ರತಿಯೊಬ್ಬರ ಮನೆಯಲ್ಲೂ ಸ್ಕೌಟ್ ಮತ್ತು ಗೈಡ್ ಮಕ್ಕಳು ಇರಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ ಎಂದು ಆಶಯ ನೀಡಿದರು. ನಾವು ಇಂದಿನ ದಿನ ಚಿಂತನಾ ದಿನದಂದು ಬಿಪಿಯವರ ನೇತೃತ್ವವನ್ನು, ಮಾರ್ಗದರ್ಶನವನ್ನು, ಅವರ ಹಾಕಿಕೊಟ್ಟ ದಾರಿದೀಪವನ್ನು ನಡೆಯುತ್ತಾ ಈ ಭಾರತಕ್ಕೆ ಚಿರಋಣಿಯಾಗಿ ಎಂದು ಕೆಲಸವನ್ನು ಮಾಡುತ್ತೇವೆಂದು ಹೇಳುತ್ತಾ ಜೈ ಹಿಂದ್. ಎಲ್ಲ ಭಾರತ ಸ್ಕೌಟ್ಸ್ ಗೈಡ್ ದೇಶ ಪ್ರೇಮಿಗಳಿಗೆ ಚಿಂತನಾ ದಿನದ ಶುಭಾಶಯಗಳು.